ಸಿಎಂ ರಾಜೀನಾಮೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಒತ್ತಡ ದೂರುದಾರರಿಂದ ಕೇಳಿ ಬರ್ತಾ ಇದ್ದು ಸಿಎಂ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪ ಕೇಳಿ ಬರ್ತಾ ಇದ್ದಂತೆ ಸಿಎಂ ರಾಜೀನಾಮೆ ಕೊಡಬೇಕಿತ್ತು. ಸಿಎಂ ಮುಂದುವರೆದರೆ ತನಿಖೆ ಮೇಲೆ ಪ್ರಭಾವ ಬೀರುತ್ತೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದು ನಮಗೆ ಸಿಕ್ಕ ದೊಡ್ಡ ಜಯ ಅಂತ ರಾಜ್ಯಪಾಲರ ಭೇಟಿ ಬಳಿಕ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ. ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದಾರೆ. ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ಕೂಡ ಬಂದಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನೀವು ದೂರನ್ನ ದಾಖಲು ಮಾಡಿದ್ರಿ, ನಿಮ್ಮನ್ನೇ ಸೇರಿದಂತೆ 3 ಜನ ದೂರನ್ನ ದಾಖಲು ಮಾಡಿದ್ರಿ. ಆ ದೂರಿನನ್ವಯ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಿ? ಹೌದು, ನಮ್ಮ ಕಾನೂನಾತ್ಮಕ ಹೋರಾಟಕ್ಕೆ ಒಂದು ದೊಡ್ಡ ಜಯ ಸಿಕ್ಕಂತಾಗಿದೆ. ಈ ಒಂದು ಆಧಾರವನ್ನು ಇಟ್ಕೊಂಡು ನಾವು ಮುಂದಿನ ಕಾನೂನು ಹೋರಾಟಗಳನ್ನು ನಡೆಸಿ ಏನು ಅವರ ಅಪರಾಧ ಕೃತ್ಯ ಮಾಡಿದರೆ ಅವರಿಗೆ ಶಿಕ್ಷೆಯನ್ನು ಕೊಡಿಸಿ, ಸರ್ಕಾರದ ಆಸ್ತಿಯನ್ನು ಅಂದರೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಆಸ್ತಿಯನ್ನು ಏನು ಅಕ್ರಮ ಪಡ್ಕೊಂಡಿದ್ರೆ ಅದು ಮತ್ತೆ ಪ್ರಾಧಿಕಾರದಕ್ಕೆ ವಶಕ್ಕೆ ಹೋಗೋದ ರೀತಿಯಲ್ಲಿ ತಾರ್ಕಿಕ ಅಂತ್ಯವನ್ನು ಕಾಣಿಸೋದಕ್ಕೆ ನಾವು ಹೋರಾಟನ ಮುಂದುವರಿಸ್ತೇವೆ. ಸರ್, 17A ಅಲ್ಲಿ ಯಾರಾದರೂ ಪೊಲೀಸ್ ಅಧಿಕಾರಿಗಳು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದಾಗ ಮಾತ್ರ ಕೊಡಬೇಕಾಗಿತ್ತು. ಆದ್ರೆ ಯಾರೂ ಕೂಡ ಈ ದೂರನ್ನ ಕೊಟ್ಟಿರೋರು ಯಾರೂ ಕೂಡ ಪೊಲೀಸ್ ಇಲಾಖೆಗೆ ಸೇರಿದವರಲ್ಲ ಅನ್ನುವಂತಹ ಮಾತನ್ನ ಸಚಿವರು ಹೇಳ್ತಾ ಇದ್ರು. ಮೇಡಮ್, ಇಲ್ಲಿ ನಾವು 17A ಪ್ರಕಾರ ನಾವು ಅನುಮತಿಯನ್ನು ಕೇಳಿಲ್ಲ. ನಾವು ನ್ಯಾಯಾಲಯಕ್ಕೆ ಸಲ್ಲಿಸಿರೋದು PC ಆಕ್ಟ್ 19 ಪ್ರಕಾರ ಹಾಕಿದ್ದೀವಿ. 19 ಪ್ರಕಾರ ಹಾಕಿದ್ರು ಕೂಡ ಇಲ್ಲಿ ಸೆಕ್ಷನ್ ಮುಖ್ಯ ಅಲ್ಲ. ಅವ್ರೇನು ಅಪರಾಧ ಕೃತ್ಯ ಮಾಡಿದ್ರೆ ಅದು ಸೆಕ್ಷನ್ಗಳು ಕಾನೂನಾತ್ಮಕವಾಗಿ ನ್ಯಾಯಾಲಯಗಳು ತೀರ್ಪು ತಗೊಳ್ತವೆ. ಇಲ್ಲಿ ಅವರು ಕಾನೂನಾತ್ಮಕ ಅಪರಾಧ ಕೃತ್ಯ ಮಾಡಿದರೆ ಆ ಒಂದು ಪ್ರಕ್ರಿಯೆ ನಡೆಸೋದಕ್ಕೆ ಅವರು ಅನುಮತಿ ಕೊಟ್ಟಿದ್ದಾರೆ. ಯಾವ ಸೆಕ್ಷನ್ ಅಡಿಯಲ್ಲಿ ಕೊಟ್ಟಿರೋ ಅನ್ನೋದು ಅಷ್ಟು ಮುಖ್ಯ ಆಗಲ್ಲ ಅಂತ ನನ್ನ ಅನಿಸಿಕೆ. ಸರ್, ಈಗ ನಿಮ್ಮ ಮುಂದಿನ ನಡೆ ಏನು? ರಾಜ್ಯಪಾಲರು ಏನು ಹೇಳಿದ್ರು? ರಾಜ್ಯಪಾಲರು ಏನು ಖುದ್ದಾಗಿ ಏನು ಹೇಳಿಲ್ಲ. ನಮಗೆ ಏನು ಅನುಮತಿ ಕೇಳಿದ್ವಿ, ಕಾನೂನು ಹೋರಾಟ ನಡೆಸೋಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಅನುಮತಿಯನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಏನು ಮುಂದಿನ ಮಂಗಳವಾರ 20ನೇ ತಾರೀಕು ಒಂದು ತೀರ್ಪು ಆದೇಶ ಮಾಡೋಕ್ಕೆ ಬಾಕಿ ಇಸ್ಕೊಂಡಿದ್ದಾರೆ. ಈ ಒಂದು ಅನುಮತಿ ಆಧಾರದ ಮೇಲೆ ಒಂದು ಸೂಕ್ತ ಆದೇಶ ಮಾಡಿದ್ದೇನೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಕೋರ್ಟಲ್ಲಿ ನಿಮ್ಮ ವಾದ ಯಾವ ರೀತಿ ಇರುತ್ತೆ ಸರ್? ಅವರು ಕೂಡ ಸ್ಟೇ ತರೋದಕ್ಕೆ ಮುಂದಾಗ್ತಾರೆ, ಅವರು ಕೂಡ ಹೈಕೋರ್ಟ್ಗೆ ಹೋಗ್ತಾರೆ. ನಾವು ಕೂಡ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಮತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೂಡ ನಾವು ಕೂಡ ಅರ್ಜಿ ಸಲ್ಲಿಸಿ ಆ ಒಂದು ಏನು ನಮ್ಮ ಹೋರಾಟಕ್ಕೆ ಬೇಕಾದಂತ ಒಂದು ಕಾನೂನಾತ್ಮಕ ಹೋರಾಟವನ್ನು ನಾವು ಕೂಡ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇವಿಷ್ಟು ದೂರುದಾರರಾಗಿರುವಂತಹ ಕೃಷ್ಣಮಯಿ ಮಾತುಗಳು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವಿದ್ಯಾಶ್ರೀ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.